ಸಾಧಿಸುವ ಮನವಿರಲು, ಶೋಧಿಸುವ ತನುವಿರಲು, ಬಾಧಿಸದು ಲೋಕಕ್ಕದು ಜನಪ್ರೀತಿಗೆ. ವೇದಿಕೆಯಲ್ಲಿರುವ ಆತ್ಮೀಯ ಡಾಕ್ಟರ್ ಪಿ ಗಿರೀಶ್ರವರೇ, ಉಮೇಶ್ ನಾಯ್ಕರವರೇ, ಜಯಾನಂದ ಪೆರಾಜೆಯವರೇ, ಗಂಗಾಧರ ಗಾಂಧಿಯವರೇ, ರಾಣಿ ಪುಷ್ಪಲತಾ ದೇವಿಯವರೇ, ಶಾಂತ ಪುತ್ತೂರವರೇ ಮತ್ತಿತರರೇ, ಹಾಗೂ ಇಂದಿನ ಕಾರ್ಯಕ್ರಮದ ಆಯೋಜಕರೇ ಮತ್ತು ವೇದಿಕೆಯ ಮುಂದಿರುವ ಸಹೃದಯ ಕುಕ್ಕುವಳ್ಳಿಯಾಗಿ ಹಲವಾರು ಆತ್ಮೀಯರೇ, ಕೆಲವಂ ಬಲ್ಲವರಿಂದ ಕಲಿತು, ಕೆಲವಂ ಶಾಸ್ತ್ರಗಳೋದುತ್ತ, ಕೆಲವಂ ಮಾಳ್ಪವರಿಂದ ಕಂಡು, ಕೆಲವಂ ಸುಜ್ಞಾನದಿ, ಹಾಗೆ ಇತರೇತರ ರಂಗದ ವಿಷಯಗಳನ್ನು ಆವಾಹಿಸಿಕೊಂಡು ಮುಂದುವರಿದಾಗ ಯೋಚಿಸಿದ ಯಾವುದೇ ಒಂದು ಕಾರ್ಯ ಸುಫಲವಾಗುತ್ತದೆ ಎಂಬುದನ್ನು ಡಾಕ್ಟರ್ ವಾಣಿಶ್ರೀಯವರು ಮಾಡುವಂತಹ ಈ ಕಾರ್ಯಕ್ರಮಗಳಿಂದ ನಾವು ತಿಳಿಯಬಹುದು. ಪ್ರಾಯಶಃ ಒಂದು ಛಲ ಇದ್ದರೆ ಮತ್ತು ಸಾಧಿಸಬೇಕು ಅಂತ ಹೇಳುವ ಮನಸ್ಸಿದ್ದರೆ ಆವಾಗ ನಾವು ಕಾಗೆ ಬಂಗಾರಕ್ಕೆ ಮರುಳಾಗಿ ಅದರ ಸರವನ್ನು ತೊಡುವ ಅಗತ್ಯ ಬರುವುದಿಲ್ಲ ಅಂತ ನಾನು ಹೇಳಬಯಸುತ್ತೇನೆ. ಸಾಹಿತ್ಯ ಸೃಷ್ಟಿ ನಾನು ಈಗಾಗಲೇ ಹೇಳಿದಾಗೆ ಎಷ್ಟೋ ಸಂದರ್ಭಗಳಲ್ಲಿ ತಾನಾಗಿ ತನ್ನ ಭಾವಗಳು ಸಾಹಿತ್ಯವನ್ನು ಹುಟ್ಟಿಸುತ್ತವೆ. ಹಾಗಾಗಿಯೇ ಎಲ್ಲರೂ ಕವಿಗಳೇ ಒಂದಲ್ಲ ಒಂದು ರೀತಿ. ಎಷ್ಟೋ ಮಂದಿಗೆ ಅದನ್ನು ಹೊರಗೆ ಹಾಕಲಿಕ್ಕಾಗುವುದಿಲ್ಲ ಅಥವಾ ಪ್ರಚುರಪಡಿಸಲಿಕ್ಕಾಗುವುದಿಲ್ಲ, ಅಥವಾ ಅದನ್ನು ಪ್ರಚುರಪಡಿಸಲಿಕ್ಕೆ ಬೇಕಾದ ಮಾರ್ಗ ಸಿಗುವುದಿಲ್ಲ. ಪ್ರಶಸ್ತಿಗಳನ್ನು ಪರ್ಚೇಸ್ ಮಾಡಲಿಕ್ಕಾಗುವುದಿಲ್ಲ. ಹಾಗೆಯೇ ಸಾಹಿತ್ಯವನ್ನು ಸಹ ನಾವು ಹೇಳ್ತೇವೆ ಸ್ವಯಂಕೃತವಲ್ಲದೆ ಮಾಡಲಿಕ್ಕೂ ಆಗುವುದಿಲ್ಲ. ಹಾಗಾದರೆ ನೀವು ನಿಮ್ಮ ಮನೆಯಲ್ಲಿಯೇ ಬೇಕಾದ್ರೆ ನೋಡಿ, ನಿಮ್ಮ ಎಲ್ಲ ಮಂದಿ ಸಹ ಒಂದಲ್ಲ ಒಂದು ಸಂದರ್ಭದಲ್ಲಿ ಏನನ್ನೋ ಹೊಸತನ್ನು ಹೇಳ್ತಾರೆ. ಅದು ಸಂವಾದದಲ್ಲಿರ್ಬೋದು, ಅದು ಶೌಚಾಲಯದಲ್ಲಿರ್ಬೋದು, ಅದು ಬಾತ್ರೂಮ್ನಲ್ಲಿರ್ಬೋದು, ಅದು ಊಟ ಮಾಡುವಾಗ ಇರ್ಬೋದು, ಸಂವಾದ ಮಾಡುವಾಗ ಇರ್ಬೋದು, ಅಥವಾ ಒಂದು ವಿಶಿಷ್ಟವಾದ ಭಾವಗಳನ್ನು ತೋರಿಸುವಂಥದ್ದು. ಒಬ್ಬ ಲೇಮನಿಗೆ ಎತ್ತಿನ ಗಾಡಿ ಓಡಿಸ್ತಾ ಇದ್ದಂತೆ ಆಕಾಶವನ್ನು ಕ್ಷಮಿಸಿ, ನನಗೆ 3 ನಿಮಿಷ ಟೈಮ್ ಕೊಟ್ಟದ್ದು, ಸ್ವಲ್ಪ ಎಡವಿದ್ರೆ ಕ್ಷಮೆಯಲ್ಲಿ. ಆಕಾಶದಲ್ಲಿರುವ ಮೋಡಗಳನ್ನು ನೋಡಿ ಒಬ್ಬನಿಗೆ ಅದು ಕುದುರೆ ಹಾಗೆ ಕಂಡಿತು, ಇನ್ನೊಬ್ಬನಿಗೆ ಅದು ಒಂದು ಸಿಂಹದ ಹಾಗೆ ಕಂಡಿತು, ಇನ್ನೊಬ್ಬನಿಗೆ ಬರೀ ಹತ್ತಿಯ ಉಂಡೆಯಾಗಿ ಕಂಡಿತು. ಅವನು ಅದನ್ನು ಅಲ್ಲಿ ಉದ್ಗರಿಸಿದ. ಆಕಾಶವನ್ನು ನೋಡಿ ಕುದುರೆ ಓಡುತ್ತಿದೆ, ಅದರ ಹಿಂದೆಯೇ ಅದನ್ನು ಓಡಿಸುವ ಸಾರಥ್ಯ ವಹಿಸುವಂತ ಹೀಗೆ ಅಂದರೆ ಅದು ಕಾವ್ಯವಾಯಿತು. ಹಾಗೆಯೇ ಹುಟ್ಟಿನಿಂದಲೂ ಒಬ್ಬ ಮಗು ಹುಟ್ಟಿದಾಗಲೇ ಅಳ್ತದಲ್ಲ, ಅಮ್ಮ ಅಳ್ತದಲ್ಲ, ಅಲ್ಲಿಂದ ತುಡುಕು ಆರಂಭ ಆಗ್ತದೆ. ನೀವೆಲ್ಲ ಎಷ್ಟೋ ಜಾನಪದ ಬಲ್ಲವರಿದ್ದೀರಿ. ಆ ಜಾನಪದವೂ ಸಹ ಇದೇ ಸಾಹಿತ್ಯದಿಂದ ಆರಂಭ ಆಗೋದು ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಇನ್ನು ಸಮಯಾವಕಾಶ ಇರಲಿಕ್ಕಿಲ್ಲ. ನಾನು ಮಾತನಾಡಿದರೆ ಆಗ ಪ್ರಸಾದ್ರವರು ತಮಾಷೆ ಮಾಡಿದ್ದಾರೆ, ನೀವು ಎಷ್ಟು ಹೊತ್ತು ಬೇಕಾದರೂ ಮಾತಾಡೋದಂದರೆ ನಮಗೆ ಹಾಗೆ ಆಗುವುದಿಲ್ಲ ಅಂತೇಳಿ ಪಾಠ ಮಾತ್ರ ಮಾಡೋದು. ಅದು 1 ಗಂಟೆ ಮಾಡದಿದ್ದರೆ ಮಕ್ಕಳು ಆ ಕಡೆ ಬೇಗ ಹೋದರೆ ಅವರು ತಿರುಗಾಡಲಿಕ್ಕೆ ಹೋಗ್ತಾರೆ. ಅದಕ್ಕೆ 1 ಗಂಟೆ ಪಾಠ ಮಾಡಬೇಕಾದ್ರೆ 1 ಗಂಟೆಯೇ ಮಾಡೋದು. ಹಾಗೆ ಅಲ್ಲದೆ ಇನ್ನೀಗ ನಾನು ಮಾತನಾಡುವುದಿಲ್ಲ. ಆದರೆ ಇವತ್ತು ಈ ಸಾಹಿತ್ಯ ಪ್ರಸ್ತುತಪಡಿಸಿದ 2 ಪುಟಾಣಿಗಳ ಕವನವನ್ನು ಸಹ ನಾನು ಆಲಿಸಿದೆ. ಚೆನ್ನಾಗಿತ್ತು, ಉತ್ತಮವಾದಂಥ ಭಾವ ಇತ್ತು. ಶ್ರದ್ಧಾ ಸೂರಂಬೈಲಿರ್ಬೋದು, ಪ್ರಣಂದಿ ಇರ್ಬೋದು. ಕವನ ಬರೆಯುವಾಗ ಒಂದು ಸಣ್ಣ ಸೂಚನೆ ಕೊಡ್ತೇನೆ, ಗದ್ಯಕ್ಕೆ ವಾಗಬೇಡಿ. ಗದ್ಯ ಅಂದರೆ ಮಾತನಾಡುವ ಹಾಗೆ ಬದ್ದರೆ ಕವನ ಆಗುವುದಿಲ್ಲ. ಇನ್ನೊಂದು ಪ್ರಾಸವೇ ಬೇಕು ಅಂತ ಒದ್ದಾಡಬೇಡಿ. ಪ್ರಾಸವನ್ನು ಬೇಕು ಅಂತ ಹೇಳಿ ಒಟ್ಟಾರೆ ಕುರುಕಿ ಪ್ರಾಸ ಮಾಡಬೇಡಿ, ಅಥವಾ ಕೊನೆಗೆ ಲೂ ಹೀಗೆ ಬರಬೇಕು ಅಂತಲೂ ಒದ್ದಾಡಬೇಡಿ. ಸ್ವಾಭಾವಿಕವಾಗಿ ಸರಳವಾಗಿಯೇ ಇರಲಿ. ರಸ್ತೆ ಗಾಡಿ ತಿರುಗುವಾಗ ಇದ್ದ
ರಸ್ತೆಯಲ್ಲಿ ಗಾಡಿ ಚೆನ್ನಾಗಿ ಓಡ್ತದೆ, ಹಾಗೆ ಇರಬೇಕು. ಹಾಗಾಗಿ ನೀವು ಸಾಧಿಸಿದರೆ ಉತ್ತಮವಾದ ಭಾವಲಹರಿಯನ್ನು ನೋಡಿದೆ ನೀವು ಮತ್ತು ನಿಮ್ಮ ಇತರ ಸಹಪಾಠಿಗಳು ಹಲವಾರು ಸಂದರ್ಭಗಳಲ್ಲಿ ಎಲ್ಲಿಯೂ ಹಿಂಜರಿಕೆ ಇಲ್ಲದೆ ಭಾಗವಹಿಸಿ, ಅದು ನಿಮಗೆ ಮುಂದೆ ಉತ್ತಮವಾದ ಭವಿಷ್ಯವನ್ನು ಕೊಡ್ತದೆ ಅಂತ ಹೇಳ್ತಾ, ಇಂದಿನ ಈ ಒಂದು ಮಹತ್ತರವಾದ ಕಾರ್ಯಕ್ರಮ ನನಗೆ ಅಂದರೆ ನಾರಾಯಣ ಭಟ್ರು, ನಾನು ಆರಂಭದಿಂದಲೇ ಅವರ ಒಂದು ಏನು ಆತ್ಮೀಯನಾಗಿದ್ದವ. ನನಗೆ ಅವರು ಜೀವಂತವಾಗಿದ್ದಾಗ 2-3 ಪುಸ್ತಕಗಳನ್ನು ಉಚಿತವಾಗಿ ಕೊಟ್ಟವರು ಮತ್ತು ಹಾರೈಸಿದವರು. ಅವರ ಬಗ್ಗೆ ಒಂದು ಮುಕ್ತಕವನ್ನು ಹೇಳಿ ನಾನು ವಿರಮಿಸ್ತೇನೆ. ಪೊಟ್ಟಿಪಿಲ ನಾರಾಯಣ ಭಟ್ಟರನ್ನು ನೆನೆಸುತ್ತ ಒಟ್ಟು ಮಾಡುತ್ತ ಕರವ ನಮಿಸೋಣವಿಂದು. ಪೊಟ್ಟಿ ಪದವಾಗ್ಬೋದು, ನಾನು ಪೊಟ್ಟಿಪಿಲ ಅಂತ ಹಾಡು ಭಾಷೆಯಲ್ಲಿ ಹೇಳ್ತಾ ಇದ್ದದ್ದು. ಹುಟ್ಟು ಕವಿಗಳ ಹಾಗೆ ಇಟ್ಟು ಮಾತಿನ ಜೊತೆಗೆ ಗಟ್ಟಿ ಕಾವ್ಯದ ರಚನೆ ವೀರತಮ್ಮ. ಬಹಳ ಸಾತ್ವಿಕರವರು, ಇಹದಲ್ಲಿ ಇದ್ದಾಗ ಕುಹಕ ವರಿಯದ ನೀತಿ ನಿಯಮದವರು. ಬಹುಮಾನ್ಯ ಹಿರಿಯರದು ಮಹಿಯಲಳಿಯದು ನಾಮ, ಬಹುಮಾನ್ಯ ಹಿರಿಯರದು ಮಹಿಯಲಳಿಯದು ನಾಮ. ರಹದಾರಿ ಆದರ್ಶ ವೀರತಮ್ಮ. ಸುತಗಿರಿಯು ಸೊಸೆವಾಣಿ ಜೊತೆಯಲ್ಲಿ ಸಂತಸದಿ ಗತ ದಿನದಲ್ಲವರನ್ನು ಸಲಹಿಕೊಂಡು ಮತಿಹೀನರಾಗದೆಯೇ ಸತತ ಗೌರವವಿರಿಸಿ ಸ್ತುತಿಸುವುದು ಸತ್ಕಾರ್ಯ ವೀರತಮ್ಮ ಎಂದು ಹೇಳಿ ಅವರಿಗೂ ನಾನು ನಮಿಸ್ತಾ ನಿಮಗೆಲ್ಲ ವಂದಿಸ್ತೇನೆ. ನಮಸ್ಕಾರ.